ಓಕೆ. ಸೊ ನಾನು ನೋಡಿ ಅವರು ಪರ್ಸನಲ್ ರಿಲೇಶನ್ಶಿಪ್ ಅಷ್ಟು ಸ್ಟ್ರಾಂಗ್ ಇತ್ತು. ಓಕೆ, ಅಂದ್ರೆ ಅಣುನಲ್ಲೂ ಅದು ವಿನಯ ಇತ್ತು. ಆದ್ರೆ ರಾಜ್ಕುಮಾರ್ ಅವರು ಒಬ್ಬ ಸಮೂಹದ ಒಂದು ಪ್ರತಿನಿಧಿ ಕೂಡ. ಓಕೆ, ಇದನ್ನ ಏನಕ್ಕೆ ನಾನು ಜ್ಞಾಪಿಸ್ಕೊತಿದ್ದೀನಿ ಅಂತಂದ್ರೆ, ಸೇಮ್ ಅಮಿತಾಬ್ ಮತ್ತೆ ರಾಜ್ ಅವ್ರದ್ದು ಒಂದು ಇಂಟ್ರಾಕ್ಷನ್ ನಡೆಯುತ್ತೆ. ಯಾವಾಗ ಅಂತಂದ್ರೆ 1996 ಆವಾಗ ಬೆಂಗಳೂರಲ್ಲಿ ಮಿಸ್ ವರ್ಲ್ಡ್ದು ಕಾಂಟೆಸ್ಟ್ ನಡೆಯೋದಕ್ಕೆ ಒಂದು ಇದಾಗಿರುತ್ತೆ. ಅವಾಗ ಅವರಿಗೆ ಎಲ್ಲಾ ಕಡೆಯಿಂದನೂ ಸಹಕಾರ ಸಿಗುತ್ತೆ. ಅಂದ್ರೆ ಸರ್ಕಾರದ್ದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತೆ ಇದ್ರದ್ದು. ಬಟ್ ಅವ್ರಿಗೆ ಪ್ರತಿರೋಧ ಎಲ್ಲಿಂದ ಕಂಡು ಬರುತ್ತೆ ಅಂತಂದ್ರೆ ರೈತ ಸಂಘ, ಪ್ರಗತಿಪರರು, ಮತ್ತೆ ಕೆಲವು ಕನ್ನಡ ಸಿನಿಮಾ ಇಂಡಸ್ಟ್ರಿಯವರು, ಮತ್ತೆ ಕೆಲವು ಸಂಘಟನೆಗಳಿಂದ ಅವ್ರಿಗೆ ತುಂಬಾ ಪ್ರತಿರೋಧ ಸಿಗುತ್ತೆ. ಅದು ಎಷ್ಟು ಮಟ್ಟಿಗೆ ಇದಾಗುತ್ತೆ ಅಂದ್ರೆ ಅವ್ರಿಗೆ ಅದೊಂದು ಇದು ಡಿಸ್ಟರ್ಬ್ ಆಗ್ಬೋದು ಅಂತ ಒಂದಷ್ಟು ಹೆದರಿಕೆ ಕೂಡ ಇರುತ್ತೆ. ಯಾಕೆಂದ್ರೆ ಅವರು ಟು ಸೆಂಡ್ ಅ ಮೆಸೇಜ್ ಟು ಪ್ರಾಪರ್ ಔಟ್ಸೈಡ್ ವರ್ಲ್ಡ್, ಅವಾಗ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಇದ್ರು ಅನ್ಸುತ್ತೆ, ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಅಮಿತಾಬ್ ಬಚ್ಚನ್ ಇದ್ರಲ್ಲಿ ಪಟೇಲ್ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಅಂದ್ರೆ ಹಿ ವಾಂಟೆಡ್, ಬಿಕಾಸ್ ಅದು ಒಂದು ಗ್ಲೋಬಲ್ ಇವೆಂಟ್. ಅವರು ಅವ್ರದೇ ಒಂದು ಇವೆಂಟ್ ಕಂಪನಿ ತೆಗೆದಿರ್ತಾರೆ, ABCL, ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ತೆಗೆದಿರ್ತಾರೆ. ಅದ್ರಲ್ಲಿ ನಡೀತಿರೋದು ಫಸ್ಟ್ ಇವೆಂಟ್. ಅವ್ರಿಗೆ ಅದೊಂದು ಹೆದರಿಕೆ ಕೂಡ ಇರುತ್ತೆ, ಎಲ್ಲಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಡೆಸಲೇಬೇಕಲ್ಲ, ಬರೀ ಸರ್ಕಾರದ ಎಲ್ಲ ಸಪೋರ್ಟ್ ಇದೆ ಅಂತ ತೋರಿಸೋದಕ್ಕೆ ಆ ಥರ ಮಾಡ್ತಾರೆ. ಬಟ್ ಅದಾದ ನಂತರ ಯಾರೋ ಒಬ್ರು ಅವ್ರಿಗೆ ಸಲಹೆ ಕೊಡ್ತಾರೆ, ಈಗ ನೋಡಿ ಇದನ್ನು ಒಂದು ಸಾಲ್ವ್ ಮಾಡೋದಕ್ಕೆ ಒಂದು ಸಣ್ಣ ಸೊಲ್ಯೂಷನ್ ಇದೆ, ನೀವೇನು ಮಾಡಿ ಅಂತಂದರೆ ಈ ಉದ್ಘಾಟನೆನ ರಾಜ್ಕುಮಾರ್ ಅವ್ರು ಮಾಡ್ತಾರೆ ಅಂತ ಮಾಡಿಸಿ ಅಂತ ಹೇಳ್ತಾರೆ. ಅವರು ರಾಜ್ಕುಮಾರ್ ಅವ್ರ ಮನೆಗೂ ಕೂಡ ಹೋಗ್ತಾರೆ, ಈ ಥರದ ಪ್ರಪೋಸಲ್ ತೊಗೊಂಡು ಈ ಥರ ಮಾಡ್ತಾ ಇದ್ದೀನಿ ನಾನು, ಇದು ಒಂದು ಮಾಡಿ ಅಂತ. ಬಟ್ ರಾಜ್ಕುಮಾರ್ ಅವರು ಅದನ್ನು ನಯವಾಗಿ ನಿರಾಕರಿಸ್ತಾರೆ. ನೋಡಿ, ನೀವು ಮಾಡ್ತಿದ್ದೀರಾ ನಿಜ, ನಿಮಗೆ ಎಲ್ಲರದ್ದು ಸಹಕಾರ ಇದೆ, ಬಟ್ ನಮ್ಮ ರಾಜ್ಯದ ಕೆಲವು ಜನಕ್ಕೆ ಇದ್ರದ್ದು ಬಗ್ಗೆ ನಿರಾಸಕ್ತಿ ಇದೆ, ಮತ್ತು ಇದು ನಡೆಸಬಾರ್ದು ಅಂತ ಅವ್ರದ್ದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಾನು ಎಲ್ಲರಿಗೂ ಬೇಕಾದವನು, ಯಾರೋ ಒಂದು ವರ್ಗಕ್ಕೆ ಸೇರಿ ನಾನು ಇದು ಮಾಡೋದು ಬರೋದಿಲ್ಲ, ಸೊ ಹಾಗಾಗಿ ನಾನು ಬರೋದಿಲ್ಲ, ನಾನು ಉದ್ಘಾಟನೆಗೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ನಯವಾಗಿ ವಾಪಸ್ ಕಳಿಸ್ತಾರೆ. ಇದು ನಾನು ಏನಕ್ಕೆ ಹೇಳಿದೆ ಅಂದರೆ, ಈ ಅಣೋರಣೀಯ ಅಂತಂದರೆ ನಾನು ವಿನಯವಂತ, ನಾನು ಒಬ್ರಿಗೊಬ್ರಿಗೆ ಆದಾಗ ವಿನಯವಂತ, ಆದರೆ ನಾನು ಒಂದು ಸಮೂಹದ ಬಂದಾಗ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ನಾನು ಅವಾಗ ಅದಕ್ಕೆ ಏನು ವರ್ತನೆ ಬೇಕು ಅದೇ ರೀತಿ ನಾನು ನಡೆಸ್ತೀನಿ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಜಸ್ಟ್ ನಾನು ಆ್ಯಡ್ ಮಾಡಿಲ್ಲ, ಒಳ್ಳೆ ಒಂಥರ ಪೂರಕವಾಗೇ ಇದೆ. ಆಮೇಲೆ ಇನ್ನೊಂದು ನಾನು ಮಧ್ಯದಲ್ಲಿ ಇನ್ನೊಂದು ಮರ್ತ್ಬಿಟ್ಟಿದ್ದೆ, ಅವರು ಮಿಮಿಕ್ರಿ ದಯಾನಂದ್ ಅವ್ರ ಜೊತೆ ಅಣ್ಣವರು ಅಮಿತಾಬ್ ಬಚ್ಚನ್ ಅವರ ಪ್ಯಾಲೇಸ್ ಇದರಲ್ಲಿ ಇಂದ್ರಜಿತ್ ಶೂಟಿಂಗ್ ಟೈಮಲ್ಲಿ ಇದು ಮಾಡಕ್ಕೆ ಹೋಗ್ತಾರಲ್ಲ, ಅವಾಗ ಅಮಿತಾಬ್ ಬಚ್ಚನ್ ಮತ್ತೆ ರಾಜ್ಕುಮಾರ್ ಅವರ ನಡುವೆ ನಡೆದಿದ್ದ ಸಂಭಾಷಣೆ ಇಂಗ್ಲೀಷಲ್ಲಿತ್ತು. ಯಾಕೆಂತಂದ್ರೆ ರಾಜ್ಕುಮಾರ್ ಅಂತಂತಂದ್ರೆ ನಾವು ಕನ್ನಡದ ಐಕಾನ್ ಇದೆಲ್ಲ ಇದು ಮಾಡ್ತೀವಲ್ವಾ, ಅಂದ್ರೆ ಅಷ್ಟು ಒಂಥರ ಅಸ್ಖಲಿತವಾಗಿ ಅದ್ಭುತವಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾರಂತೆ. ಅದನ್ನ ನೋಡ್ಬಿಟ್ಟು ದಯಾನಂದ್ ಅವರಿಗೆ ನಿಬ್ಬೆರಗಾಗಿ ಹೋಗ್ಬಿಡ್ತಾರೆ, ಅಣ್ಣವ್ರು ಹೀಗೂ, ಬಟ್ ಎಲ್ಲೂ ಹೊರಗಡೆ ಎಲ್ಲೂ ಮಾತಾಡಲ್ವೇ ಅವ್ರು. ಅದಕ್ಕೆ ನೋಡಿ, ನಾವು ಹಿಂದೊಂದ್ಸಲ ಇದೇ ಥರ ಮಾತಾಡುವಾಗ ಅವರು ತಾವು ಕಲ್ತಿದ್ದು ಇದನ್ನ ಹೊರಗಡೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ತಾರೆ, ಪ್ರದರ್ಶನಕ್ಕೆ ಅಂದ್ಬಿಟ್ಟು ಅದು ಒಂದು ಇದು. ಆಮೇಲೆ ಅಂದರೆ ಅದನ್ನ ನೋಡ್ಬಿಟ್ಟು ಅವರು ಇದಾಗ್ತಾರೆ. ಈಗ ನೆಕ್ಸ್ಟು ಮಿಕ್ಕ ಪರಭಾಷಾ ನಟರ ಜೊತೆ ಇವರು ಬಾಂಧವ್ಯ ಹೇಗಿತ್ತು ಅಂತ ಹೇಳುವಾಗ ನನಗೆ ಕಮಲಾ ಹಾಸನ್, ರಜನಿಕಾಂತ್ ಮತ್ತೆ ಚಿರಂಜೀವಿ, ತೆಲುಗು ಚಿರಂಜೀವಿ ಇವ್ರದೆಲ್ಲ. ಕಮಲಾ ಹಾಸನ್ ಅವರಂತೂ ಒಂದೇ ಒಂದು ಸಾಲಲ್ಲಿ ಹೇಳಿದ್ದಾರೆ, ರಾಜ್ಕುಮಾರ್ ಒಂದು ಇಡೀ ವ್ಯಕ್ತಿತ್ವನ ಒಂದು ನಟ್ ಶೆಲ್ ಅಂತ ಹೇಳ್ತೀವಲ್ಲ ಆ ಥರದಲ್ಲಿ. ನಾನು ಸಾಕಷ್ಟು ಜನ ಜೆಂಟ್ಲ್ಮನ್ಗಳನ್ನ ನೋಡಿದ್ದೀನಿ, ಜೆಂಟ್ಲ್ಮನ್ಗಳ ಥರ ಅವರು ವರ್ತಿಸ್ತಾರೆ ಅಥವಾ ಆ್ಯಕ್ಟ್ ಮಾಡ್ತಾರೆ. ಆದರೆ ರಾಜ್ಕುಮಾರ್ ಪರ್ಫೆಕ್ಟ್ ಜೆಂಟ್ಲ್ಮನ್ನು. ಅವ್ರು ಆ್ಯಕ್ಟ್ ಮಾಡಲ್ಲ, ಅವ್ರು ಏನೋ ಅದೇ ಅವ್ರು ಏನು ಒಳಗಡೆ ಏನಿದಾರೋ ಅದೇ ಅವರು. ಈಸ್ ಅ ರಿಯಲ್ ಜೆಂಟ್ಲ್ಮನ್ ಅಂತ ಕಮಲಾ ಹಾಸನ್ ಹೇಳ್ತಾರೆ. ಇನ್ನು ರಜನಿಕಾಂತ್ ಅವರಂತೂ ಶಿವಾಜಿ ಗಣೇಶನ್ನು ಮತ್ತು MGR ಇಬ್ಬರೂ ಮಿಕ್ಸ್ ಮಾಡಿದ್ರೆ ಸಿಗೋದೇ ರಾಜ್ಕುಮಾರ್ ಅಂತ ಹೇಳ್ತಾರೆ. ಅಂದರೆ ಅದು ಹೇಳ್ಬೇಕಾದ್ರೆ ಎಷ್ಟು ಗಟ್ಟಿತನ ಇದಿರಬೇಕು, ಧೈರ್ಯ ಇರಬೇಕು ಆ ಥರ ಹೇಳುವಾಗ. ಯಾಕೆಂತಂದ್ರೆ MGR ಮತ್ತೆ ಶಿವಾಜಿ ಗಣೇಶನ್ ಅನ್ನೋದು ಇದ್ರ ಚಿತ್ರರಂಗದಲ್ಲಿ ಅವರಿಬ್ರು ಮಿಕ್ಸ್ ಮಾಡಿದ್ರೆ ಸಿಗೋದೇ ರಾಜ್ಕುಮಾರ್ ಅಂತಂತಂದ್ರೆ ಎಷ್ಟು ಇದಿರಬೇಕು ಒಂದು. ಆಮೇಲೆ ಇನ್ನು ಚಿರಂಜೀವಿ ಅವರಂತೂ ನಾನು ಸೌಜನ್ಯ ಅನ್ನೋದನ್ನ ಕಲ್ತಿರೋದೇ ಕನ್ನಡ ಕಂಠಿರುವ ರಾಜ್ಕುಮಾರ್ ಅವರಿಂದ. ಆ ಒಂದು ಇದನ್ನ ಕಲ್ತಿರೋದು. ಮತ್ತು ಈಗಲೂ ನಾನು ಯಾರನ್ನಾರು ದೇವರು ಅಂತ, ಮನುಷ್ಯ ರೂಪದಲ್ಲಿರೋ ದೇವರು ಅಂತ ನಾನು ಹೇಳಬೇಕು ಅಂದರೆ ರಾಜ್ಕುಮಾರ್ ಅಂತಂತ ಒಂದು ಕಡೆ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ಅದೇ ಒಂದ್ಸಾಗಿ ದಯಾನಂದ್ ಅವರೇ ಹೇಳಿರೋದು. ಪ್ರಾಬಬಲಿ ಶ್ರೀ ಮಂಜುನಾಥ ಚಿತ್ರೀಕರಣ ಸಮಯ ಅನ್ಸುತ್ತೆ, ಶಿವನ್ ಪಾತ್ರ ಮಾಡಿರ್ತಾರೆ ಯಾರು, ಚಿರಂಜೀವಿ ಅವರು. ಬ್ರೇಕ್ ಮಧ್ಯದಲ್ಲಿ ಹೀಗೆ ಎಲ್ಲರೂ ಕೂತಾಗ ಯಾರಾದರೂ ಬಂದರೆ ಶಿವನ್ ವೇಷಧಾರಿಯಾಗಿದ್ದ ಚಿರಂಜೀವಿ ಯಾರೇ ಬಂದ್ರೂ ಎದ್ದು ನಮಸ್ಕಾರ ಮಾಡ್ತಿರ್ತಾರೆ. ಅವ್ರ ವಯಸ್ಸಲ್ಲಿ ಚಿಕ್ಕವರಿರಲಿ ದೊಡ್ಡವ್ರು ಎದ್ದು ಮಾಡ್ತಿರ್ತಾರೆ. ಇವರಿಗೆ ನೋಡೋ ತನಕ ನೋಡ್ತಾರೆ ದಯಾನಂದ್. ಆಮೇಲೆ ಒಂದು ಹಂತದಲ್ಲಿ ಕುತೂಹಲ ತಡೆಯೋಕ್ಕಾಗದೆ ಕೇಳ್ತಾರಲ್ಲ, ಯಾರು ಬಂದು ನಿಂತ್ರು ಚಿಕ್ಕ ಹುಡುಗರಾದ್ರೆ ಎದ್ದು ಹಿಂಗೆ ನಮಸ್ಕಾರ ಮಾಡ್ತಿರಲ್ಲ, ಮರೋ ಶಿವನ್ ಗೆಟಪ್ಪಲ್ಲಿ ಇದ್ರೆ ಎದ್ದು ನಿಂತು ಮಾಡಬೇಕಾಗೇನಿಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇದನ್ನ ನಾನು ಕಲ್ತಿದ್ದು ನಿಮ್ಮ ರಾಜ್ಕುಮಾರಿಂದ.
ರಾಜ್ಕುಮಾರ್ ಅವ್ರನ್ನ ಯಾರೇ ಇದು ಮಾಡಕ್ ಬಂದ್ರು, ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ, ಕೂತಿ ಜಾಗದಿಂದ ಎದ್ದು ನಮಸ್ಕಾರ ಮಾಡೋರು. ಸೊ ಇದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಇದನ್ನೆಲ್ಲ ಇದೊಂದು ಸಣ್ಣ ಸಣ್ಣ ತುಣುಕಿರಬಹುದು. ಅಂದ್ರೆ ಪರಭಾಷಾ ನಟರ ಜೊತೆ ಅಂದ್ರೆ ಎಷ್ಟು ಮಟ್ಟಿಗೆ ಪ್ರಭಾವಿಸಿರಬೇಕು ಅಣ್ಣವರು ಅಂತ ಅಂದ್ಬಿಟ್ಟು. ಹೌದು. ಪ್ರಭಾವಲಯ ಎಲ್ಲಿ ತನಕ ಹಬ್ಬಿತ್ತು ಅಂತ ಹೇಳ್ತಾ ಹೋದ್ರೆ ತುಂಬಾ ಇದೆ ಸರ್. ಇನ್ನು ಪ್ರಾಯಶಃ ನಿಮಗೂ ಗೊತ್ತಿರೋ ಸಂಜೀವ್ ಕುಮಾರ್ ಅವರು ಹೌದು. ಮತ್ತೆ ಈ ಹಳಬರೆಲ್ಲ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾಗಿರೆಡ್ಡಿ, ಹಳೆ ಮತ್ತೆ AVM ಸ್ಟುಡಿಯೋಸ್ ಇದೆಲ್ಲ. ಹೌದೌದು. ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಒಂದಷ್ಟು ಇದು ಇದೆ ಅಂತ ಕೇಳ್ಪಟ್ಟೆ. ಏನಾರು ಒಂದಿಷ್ಟು ಶೇರ್ ಮಾಡ್ಕೊಳಕ? ಖಂಡಿತ. ಸಂಜೀವ್ ಕುಮಾರ್ ಅವ್ರದ್ದು ರಾಜ್ಕುಮಾರ್ ಅವ್ರದ್ದು ವಿಶೇಷ ಬಾಂಧವ್ಯ. ಯಾಕೆಂದ್ರೆ ಸಂಜೀವ್ ಕುಮಾರ್ ಅವರು ಆಕ್ಚುಲಿ ಸಂಜೀವ್ ಕುಮಾರ್ ರಾಜ್ಕುಮಾರ್ ಒಡನಾಟದ ಬಗ್ಗೆ ಜಾಸ್ತಿ ಜನಕ್ಕೆ ಅಷ್ಟೊಂದು ಇದಿಲ್ಲ ಅಂತ ಪರಿಚಯ ಇಲ್ಲ. ಅದೇನಕ್ಕೆ ಅಂತಂದ್ರೆ ರಾಜ್ಕುಮಾರ್ ಅವ್ರದ್ದು ಕಸ್ತೂರಿ ನಿವಾಸ ಏನ್ ಬಂತು 72 ಸಿನಿಮಾ, ಅದ್ರದ್ದು ರೀಮೇಕ್ ಆಗತ್ತೆ ಹಿಂದಿನಲ್ಲಿ ಶಾನ್ದಾರ್ ಅಂತ. ಆ ಸಿನಿಮಾ ಮಾಡಿದ್ದು ಸಂಜೀವ್ ಕುಮಾರ್ ಅವರು. ಸೊ ಆ ಒಂದು ಇದ್ರಲ್ಲಿ ಅವರಿಗೆ ಆ ಸಿನಿಮಾ ಶುರುವಾದಾಗ ಕೆಲವು ಶೂಟಿಂಗ್ ಮೆಡ್ರಾಸಲ್ಲೂ ನಡೆಯುತ್ತೆ ಆ ಸಿನಿಮಾ. ಸೊ ಅವಾಗ ಅವ್ರಿಗೆ ಬೆಳೆದಂತ ಒಡನಾಟ ಏನಿತ್ತು, ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು, ಈ ಸೀನ್ ಬಗ್ಗೆ ಇದು ಹೇಗಿತ್ತು, ಈ ಸೀನ್ ನಂತರ ಏನು ಹೇಗಿತ್ತು, ಈ ಥರದ ಒಂದಷ್ಟು ಏನೊಂದು ಆಸ್ ಅ ಪ್ರೊಫೆಷನಲ್ ಫ್ರೆಂಡ್ಶಿಪ್ ಇದೆಯಲ್ಲ, ಅದು ಒಂದು ಹೈಯರ್ ಲೆವೆಲ್ಗೆ ಹೋಗುತ್ತೆ. ಅದು ಹೈಯರ್ ಲೆವೆಲ್ಗೆ ಹೋಗೋದಕ್ಕೆ ಒಂದು ಏನಂತೀರ, ಒಂದು ಸಣ್ಣ ದೊಡ್ಡ ಉದಾಹರಣೆ ಏನು ಅಂತಂದ್ರೆ, ಸಂವೇರ್ 78 ಅಥವಾ 80s ಇರಬೇಕು. ಅವಾಗ ಉಡುಪಿ ಅಷ್ಟಮಠದಲ್ಲಿ ಫಲಿಮಾರ ಮಠ ಇದೆ. ಸೊ ಫಲಿಮಾರ ಮಠದವರು ಅವರ ಮುಂಬೈ ಮಠದ್ದು ಒಂದು ಡೆವಲಪ್ಮೆಂಟ್ ವರ್ಕಿಗೆ ಒಂದು ಈವ್ನಿಂಗ್ ಮ್ಯೂಸಿಕಲ್ ಈವ್ನಿಂಗ್ ಅಂತ ರಸಮಂಜರಿ ಕಾರ್ಯಕ್ರಮ ನಡೆಸಿರ್ತಾರೆ. ಆ ಕಾರ್ಯಕ್ರಮಕ್ಕೆ ಅಣ್ಣವ್ರದ್ದು ಇರುತ್ತೆ. ಅವರು ಇವ್ರು ಕೂಡ ಸಂಜೀವ್ ಕುಮಾರ್ ಮತ್ತೆ ಜಿತೇಂದ್ರ ಇವರೆಲ್ಲ ಭಕ್ತರು. ಅವರು ಹೇಳಿರ್ತಾರೆ ನಾವು ಈ ತರ ಬರ್ತೀವಿ ಅಂತ, ಸ್ವಾಮೀಜಿ ಅವರು ಹೇಳಿರ್ತಾರೆ ಬರ್ತೀವಿ ಅಂತ. ಸೊ ಸಂಜೆ 5-5ವರೆಗೆ ಅವರು ಕೃಷ್ಣ ಮಠದ ಭಕ್ತರು. ಸೊ 5-5ವರೆಗೆ ಬರ್ತೀನಿ ಅಂತೇನೋ ಹೇಳಿರ್ತಾರೆ. ಇದು ಕಾರ್ಯಕ್ರಮ ಶುರುವಾಗುತ್ತೆ 5ವರೆಗೆ. ಅವ್ರು ಬಂದು ಜಸ್ಟ್ ಹೋಗ್ತೀವಿ ಅಂತ ಹೇಳಿದವರು ಕಾರ್ಯಕ್ರಮ ಮುಗಿಯ 9ವರೆವರೆಗೂ ಕೂತಿರ್ತಾರೆ. ಯಾಕೆ ಅಂದ್ರೆ ಅವರು ರಾಜ್ಕುಮಾರ್ ಅವ್ರನ್ನ ನೋಡಿ, ನಿಮ್ನ ಬರೀ ಸಿನಿಮಾದಲ್ಲಿ ಅಲ್ಲಿ ಇಷ್ಟು ಮಾತಾಡ್ತಿದ್ವಿ, ನೀವು ಲೈವ್ ಆಗಿ ಕೊಡ್ತಿದ್ದೀರಾ, ನಾವು ಎದ್ದೋಗ್ ಸಾಧ್ಯನಾ ಅಂತ ಹೇಳಿ ಕೂತಿದ್ದು, ಆಮೇಲೆ ವಿಶೇಷವಾಗಿ ಮಾತಾಡಿ ಮತ್ತೆ ಆಶೀರ್ವಾದ ತಗೊಂಡು ಎಲ್ಲ, ಅಂದ್ರೆ ಅಷ್ಟು ಒಡನಾಟ ಆಯ್ತು. ಅಂದ್ರೆ ಪ್ರೊಫೆಷನಲ್ ಫ್ರೆಂಡ್ಶಿಪ್ ಬೆಳೆದಿದ್ದು ಅದು ಅಷ್ಟ್ರ ಮಟ್ಟಿಗೆ ಅದು ಬೆಳ್ಕೊಂಡೋಯ್ತು. ಆಮೇಲೆ ಅವರು ಅಕಾಲಿಕವಾಗಿ ತೀರ್ಕೊಳ್ತಾರೆ. ಹಾಗಾಗಿ ಅವ್ರ ಮುಂದೆ ಪ್ರಾಜೆಕ್ಟ್ ಬಗ್ಗೆ ಆಗ್ಲಿ ಅಷ್ಟು ಆಗೋದಿಲ್ಲ ಸಂಜೀವ್ ಕುಮಾರ್ ಅವ್ರದ್ದು. ಬಟ್ ಅವ್ರ ಇದ್ರದ್ದು ರಿಲೇಶನ್ಶಿಪ್ ನ ಅವ್ರ ಮಕ್ಕಳು ಶಿವರಾಜ್ ಕುಮಾರ್ ಒಂದು 2-3 ಸತಿ ಹೇಳಿದ್ದಾರೆ. ನಾವು ಹೆಚ್ಚಿಗೆ ಅವ್ರದ್ದು ಸಿನಿಮಾ ಆ ಥರದ್ದು ಇದಾಗದೇ ಇರ್ಬೋದು, ಬಟ್ ಮ್ಯೂಚುವಲ್ ರೆಸ್ಪೆಕ್ಟ್, ಒಬ್ರಿಗೊಬ್ರಿಗೆ ಇದ್ದಂಥ ಗೌರವ ಮಾತ್ರ ತುಂಬಾ ಇತ್ತು. ಅದನ್ನ ಅವರು ತುಂಬಾ ನೆನೆಸ್ಕೋತಾ ಇದ್ರು ಅಂತ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ. ಅವರು ಮತ್ತೆ ಜಿತೇಂದ್ರ ಅವರ ಬಂದಿದ್ರ ಬಗ್ಗೆ. ನಾನು ಮುಖ್ಯವಾಗಿ ಇನ್ನೊಂದು ಅನ್ಕೊಂಡೆ, ಒಂದ್ಸತಿ ಇದನ್ನ ಒಂದು ವಿಶೇಷ ಸಂಚಿಕೆ ಮಾಡ್ಬೋದು ಅಂತ. ರಾಜ್ಕುಮಾರ್ ಮತ್ತೆ ಶಿವಾಜಿ ಗಣೇಶನ್ ಮತ್ತೆ MGR ಸೇರಿ ಒಂದು ನೆಕ್ಸ್ಟ್ ಮುಂದೆ ಆಗ್ಲಾರ ಒಂದು ಸಂಚಿಕೆ ಮಾಡಿ. ಯಾಕೆಂದ್ರೆ ಶಿವಾಜಿ ಗಣೇಶನ್ ಮತ್ತೆ ರಾಜ್ಕುಮಾರ್ ಅವರು ನನ್ನ ಪ್ರಕಾರ ಇಬ್ರು ಕೂಡ ಒಂದು ಅಭಿಜಾತ ಪ್ರತಿಭೆಗಳು. ಅಂದ್ರೆ ನಮ್ಮ ನೇಟಿವ್ ಪ್ರತಿಭೆಗಳು. ರಾಜ್ಕುಮಾರ್ ಅವರು ಬಂದ ಕಾಲಘಟ್ಟದಲ್ಲೇ ಶಿವಾಜಿ ಗಣೇಶನ್ ಅವರು ಡೆಬ್ಯೂ ಮಾಡ್ತಾರೆ. ಇಬ್ಬರದು ಒಂದು ಹಿನ್ನೆಲೆ ಏನಿದೆ, ಇಬ್ರು ವೃತ್ತಿರಂಗ ಭೂಮಿಯಿಂದನೇ ಬಂದವರು, ದೇಸಿ ಮಣ್ಣಿನಿಂದ ಬಂದಿದ್ದು ಅಂತ. ದೇಸಿ ಮಣ್ಣಿಂದ ಬಂದಿದ್ದು, ನೇಟಿವ್ ಟ್ಯಾಲೆಂಟ್ಸ್ ಇಬ್ರು ಕೂಡ ಒಂದೇ ವೃತ್ತಿರಂಗ ಭೂಮಿಯಿಂದನೇ ಮುಂದೆ ಬಂದವರು. ಮತ್ತೆ ಇಬ್ರು ಕೂಡ ವಾಗ್ಮೀಯತೆಗೆ ಹೆಸರಾದವರು. ಈಗ ನಾವು ಅಣ್ಣವರಿಗೆ ನಾವು ಕನ್ನಡ ಅಂದರೆ ಫಸ್ಟ್ ಅವ್ರು ಕೇಳ್ಕೊಳ್ಳಿ, ಆಮೇಲೆ ನಾವೆಲ್ಲ ಮಾತಾಡೋಣ ಅನ್ನೋ ಥರ ಏನಿದೆ, ಅದೇ ರೀತಿ ಶಿವಾಜಿ ಗಣೇಶನ್ ಕೂಡ ತಮಿಳಲ್ಲಿ ಅದೇ ರೀತಿಯಾದಂಥ ಒಂದು ಛಾಪನ್ನ ಮೂಡಿಸ್ತವ್ರು. ಮತ್ತು ಅವರಿಬ್ರು ತುಂಬಾ ಸಲಿಗೆ ಇತ್ತು ಅಂತಂದ್ರೆ ಹೋಗೋ ಬರೋ ಲೆವೆಲ್ದು ಪರ್ಸನಲಲ್ಲಿ ಮಾತಾಡ್ತಿದ್ರು ಅಂತ ಕೇಳಿದ್ದೀನಿ. ನಮ್ಗೇನು ಗೊತ್ತಿಲ್ಲ, ಆ ಥರ ಕೇಳಿದ್ದೀನಿ. ಅದೆಷ್ಟು ಕ್ಲೋಸ್ ಇತ್ತು ಅಂತಂದ್ರೆ, ಶಿವಾಜಿ ಪ್ರಭು ಇದಾರಲ್ಲ, ಶಿವಾಜಿ ಪ್ರಭು ಓದಿದ್ದು ಬೆಂಗಳೂರಲ್ಲಿ. ಸೊ ಅವರು ಹಾಸ್ಟೆಲ್ ಇದ್ದು ಓದಿದ್ದಂತೆ. ಸಂಡೇಸು ರಾಜ್ಕುಮಾರ್ ಅವ್ರ ಮನೆಗೆ ಬಂದಿರ್ತಿದ್ರಂತೆ. ಅಂದ್ರೆ ಅವರು ಪರ್ಸನಲ್ ರಿಲೇಶನ್ಶಿಪ್ ಅಷ್ಟು ಲೆವೆಲಲ್ಲಿ ಇತ್ತು. ಆ ಥರ ತುಂಬಾ ಆ ಥರದ ಸ್ವಾರಸ್ಯಗಳಿದೆ. ಆಮೇಲೆ ಅವರಿಬ್ಬರದ್ದು ಬಂದ ಕಾಲ್ಘಟ್ಟ ಮತ್ತೆ ಅವ್ರಿದ್ದು ಸಾಮ್ಯತೆ ಬಗ್ಗೆ ಒಂದು ಸಂಚಿಕೆ ಮಾಡೋಣ. ಐ ಥಿಂಕ್ ಅದು ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ವಿ ವಿಲ್ ಡೂ ದಟ್ ಒನ್. ಅದೊಂದು ನನ್ಗೆ ಅನಿಸ್ತು, ನಿಮ್ಗೆ ಒಂದ್ಸತಿ ಹೇಳೋಣ ಮಾಡೋಣ. AVM ಸ್ಟುಡಿಯೋಸ್ ಮತ್ತೆ AVM ಸ್ಟುಡಿಯೋಸ್ ಅಂದ್ರೆ ಒಂದ್ ರೀತಿ ದಿಗ್ಗಜರು ಆ ಸಿನಿಮಾ ಪ್ರೊಡಕ್ಷನ್ ಮಟ್ಟಿಗೆ. ಸೌತ್ ಇಂಡಿಯಾದಲ್ಲೇ ದೊಡ್ಡ ಪ್ರೊಡಕ್ಷನ್ ಹೌಸ್. ಈಗ ನೋಡಿ, ಈಗ ಪ್ರೆಸೆಂಟ್ಲಿ ಸದಾಶಿವ ನಗರಲ್ಲಿ ಏನ್ ಮನೆ ಇದೆ, ಅದ್ ಹಿಂದೆ ಅದನ್ನ AVM ಹೌಸ್ ಅಂತಾನೆ ಹೇಳ್ತಿದ್ದಾರೆ. ಆಕ್ಚುಲಿ ಚೆಟ್ಟಿಯಾರ್ಸ್ ಏನಿದ್ದಾರೆ AVM ಇದು, ಅವ್ರಗಳೇ ನಂತರ ಅವರಿಂದನೇ ಇವರು ಖರೀದಿ ಮಾಡಿದ್ದು, ಕ್ರಯ ಮಾಡಿದ್ದು ಅವರಿಂದಾನೆ. ಹಾಗಾಗಿ ಅದಕ್ಕೆ ಫಸ್ಟ್ ಹೆಸರಿದ್ದು AVM ಹೌಸ್ ಅಂತ. ಆಮೇಲೆ ನಂತರ ಅಣ್ಣವ್ರ ಮನೆ ಆಗಿದ್ದು. ಅಂದ್ರೆ ಈಗ ಅಣ್ಣವರು ಮಡ್ರಾಸ್ ಇಂದ ಬೆಂಗಳೂರಿಗೆ ಶಿಫ್ಟ್ ಆದಾಗ ಆ ಮನೆನೇ ಕೊಂಡ್ಕೊಂಡು, ಅದು AVM ಹೌಸ್ ಇತ್ತು, ಅದನ್ನೇ ಕೊಂಡ್ಕೊಂಡು. ಅವ್ರ
ಅವರಿಬ್ರದ್ದು ಅದು ತುಂಬಾ ಕ್ಲೋಸ್ ಇದು. ಆಮೇಲೆ ಅವರು ಯಾಕೆಂದ್ರೆ AVM ಹೌಸ್ ಸಂವೇರ್ ಇನ್ 30s ಅಲ್ಲಿ ಶುರು 1930s ಅಲ್ಲಿ, ಅವಾಗಿನ್ನು ಸಿನಿಮಾ ಹೊಸ್ತು, ಇಡೀ ಇಂಡಿಯಾಗೆ ಹೊಸ್ತು. ಆ ಟೈಮಲ್ಲಿ ಶುರು ಆಯ್ತು. ಪ್ಲಸ್ ಕನ್ನಡ ಸಿನಿಮಾಗಳು ತೆಗಿತಿದ್ದು, ಮತ್ತೆ ಇವ್ರಿಗಿದ್ದಂಥ ವಿನಯ ಮತ್ತೆ ಇದ್ರದ್ದು ಬಗ್ಗೆ ಅವರಿಬ್ರಿಗೂ ಒಂದಷ್ಟು ಶೆಟ್ಟಿಯಾರವ್ರಿಗೂ ಇವ್ರಿಗೂ ತುಂಬಾ ಒಳ್ಳೆ ಇದಿತ್ತು. ಅದೆಷ್ಟು ಮುಂದಕ್ಕೆ ಹೋಯ್ತು ಅಂದ್ರೆ ಅವ್ರ ಸ್ವಂತ ಮನೆಯೇ ಇವರು ಬೆಂಗಳೂರು ಶಿಫ್ಟ್ ಆಗ್ತೀನಿ ಅಂದಾಗ ಅವ್ರಿಗೆ ಮಾರಿ ಅದೊಂದು ಅವಕಾಶ ಮಾಡಿಕೊಟ್ರು. ಅದು ಇದರಲ್ಲಿ ನಾನು ಒಬ್ರು ನಾಗಿರೆಡ್ಡಿ ಅವ್ರ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. B. ನಾಗಿರೆಡ್ಡಿ ಅಂತ ಹೇಳಿ. ಇವರು ಬೇಸಿಕಲಿ ಆಂಧ್ರದವರು. ಇವ್ರು ಏನಕ್ಕೆ ದೊಡ್ಡ ಮಟ್ಟದ ಹೆಸರು ಮಾಡಿದ್ದು ಅಂತಂದರೆ, ವಿಜಯ ಪ್ರೊಡಕ್ಷನ್ ಹೌಸ್ ಅಥವಾ ವಿಜಯ ಸ್ಟುಡಿಯೋಸ್ ಅಂತ ಇದು ಚೆನ್ನೈನಲ್ಲಿದೆ. ಓಕೆ, ಈಗ ಸ್ಟುಡಿಯೋಸ್ ಇಲ್ಲ, ಅದು ಬೇರೆ ಅದನ್ನು ಅವ್ರು ಮೆಡಿಕಲ್ ಕಾಲೇಜ್ ಎಲ್ಲ ಮಾಡ್ಕೊಂಡಿದ್ದಾರೆ, ಅದೇ ಫ್ಯಾಮಿಲಿಯವರು. ಅವರು ಇವ್ರಿಗೂ ತುಂಬ ಒಳ್ಳೆ ಒಡನಾಟ. ವಿಜಯವಾಹಿನಿ ಅಂತ ಆ ಥರ ಏನೋ ಇತ್ತು. ವಿಜಯವಾಹಿನಿ ಸ್ಟುಡಿಯೋಸ್ ಅಂತ ಅದೇ ಇತ್ತು. ತುಂಬ ಅದು ದೊಡ್ಡ ಪ್ರೊಡಕ್ಷನ್ ಹೌಸ್. ಯಾಕೆಂದರೆ ಕನ್ನಡದಲ್ಲೂ ಅವ್ರ ಸ್ಟುಡಿಯೋದಲ್ಲಿ ಕನ್ನಡದು ಒಂದು 30 ಸಿನಿಮಾ ಆಗಿದೆ. ಪ್ಲಸ್ ಹಿಂದಿದು ಮೇಜರ್ ಬ್ಲಾಕ್ ಬಸ್ಟರ್ ಈಗ ಜೂಲಿ, ರಾಮೋ ಶ್ಯಾಮ್ ಅದೆಲ್ಲ ತೆಗ್ದಿದ್ದು ನಾಗಿರೆಡ್ಡಿ ಅವರೇ. ಆಮೇಲೆ ನಾಗಿರೆಡ್ಡಿ ಅವ್ರಿಗೆ ಫಾಲ್ಕೆ ಪ್ರಶಸ್ತಿ ಕೂಡ ಬಂದಿದೆ. ಅಣ್ಣವ್ರಿಗೆ ಬಂದಾಗ ಅವ್ರು ಫಸ್ಟ್ ಒಂದಿದ್ದು ಏನಪ್ಪಾ ನನಗೆ ಮುಂಚೆ ಬಂದ್ಬಿಟ್ಟಿದೆ, ನಾಗಿರೆಡ್ಡಿ ಅಂತವ್ರಿಗೆ ಬಂದಿಲ್ಲ ಅಂದ್ರೆ ಅವ್ರಿಗೆ 97 ಅಲ್ಲಿ ಬಂತು. ನಾಗಿರೆಡ್ಡಿ ಅವ್ರಿಗೆ 97, 98 ಎಲ್ಲ ಬಂತು. ಅವಾಗ ಒಂದ್ಸತಿ ಆತರ ಅಂದ್ರು, ಅವ್ರಿಗೆ ಬರ್ಬೇಕಿತ್ತು ಮುಂಚೆ, ನನಗೆ ಬಂದಿದೆ ಅನ್ನೋ ತರ ಅಂದ್ರೆ ವಿನಯದಿಂದ ಅವ್ರ ಬಗ್ಗೆ ಹೇಳಿದ್ರು ನಾಗಿರೆಡ್ಡಿ ಬಗ್ಗೆ. ಆಮೇಲೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಇದಾಗುವಾಗಲೂ ಸಹಿತ ಫಸ್ಟ್ ಕುವೆಂಪು ಕೊಡಿ ಅಲ್ವಾ? ಹೌದೌದು, ಅದು ಕೇಳಿದ್ದೀನಿ. ಹೌದು, ಅದೇ ಥರ ಹೇಳಿದ್ದಾರೆ. ಸೊ ನಾಗಿರೆಡ್ಡಿ ಅವರು ವಿಜಯ ಸ್ಟುಡಿಯೋಸ್ ಹೇಳಿದ್ನಲ್ಲ, ಅದ್ರದ್ದು ಓನರ್ ಕೂಡ ಅವರು, ಮತ್ತೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇವರು. ಅವ್ರಿಗೆ ತುಂಬ ಏನಕ್ಕೆ ಒಳ್ಳೆ ಬಾಂಧವ್ಯ ಅಂದರೆ, ನಾಗಿರೆಡ್ಡಿ ದೋ ಈಸ್ ಅ ಪ್ರೊಡ್ಯೂಸರ್, ಅವರು ಒಳ್ಳೆ ಲೇಖಕರು ಕೂಡ. ಅವರು ತೆಲುಗಿನಲ್ಲಿ ಆಂಧ್ರ ಜ್ಯೋತಿ ಅಂತ ಒಂದು ಪತ್ರಿಕೆ ನಡೆಸ್ತಾರೆ. ಇನ್ನೂ ಬರ್ತಿದೆ ಅದು, ಆಂಧ್ರ ಜ್ಯೋತಿ ಅಂತಿದೆ, ಬಟ್ ಅದು ಹೆಚ್ಚಿಗೆ ಅಷ್ಟು ಸರ್ಕ್ಯುಲೇಷನ್ ಇಲ್ಲ. ಚಂದಮಾಮ ಮ್ಯಾಗಝಿನ್ ಬರ್ತಿದ್ದು ಹೌದು, ಚಂದಮಾಮ ಅವ್ರದ್ದೇನೆ. ನಾಗಿರೆಡ್ಡಿ ಅಂತ ಹೆಸರು. ಕರೆಕ್ಟ್, ಹೌದು, ಚಂದಮಾಮ ಅವ್ರದ್ದೇನೆ. ಚಂದಮಾಮ ಈಸ್ ಅ ಪಾಪ್ಯುಲರ್ ಕಾಮಿಕ್ ಬುಕ್ ಆಫ್ ಎಸ್ಟರ್ ಇಯರ್ಸ್. 4 ಭಾಷೆಲೂ ಬರ್ತಿತ್ತು, ಕನ್ನಡ, ತಮಿಳು, ತೆಲುಗು, ಮಲಯಾಳಂ 4ರಲ್ಲೂ ಬರ್ತಿತ್ತು. ಚಕ್ರಪಾಣಿ ಮತ್ತು ನಾಗಿರೆಡ್ಡಿ ಅಂತ ಬರೋದು. ಕರೆಕ್ಟ್, ಸೇಮ್ ಅದೇ ನಾಗಿರೆಡ್ಡಿ, B. ನಾಗಿರೆಡ್ಡಿ ಸರ್. ಸೊ ಅವ್ರದ್ದು ನಾನು ಏನಕ್ಕೆ ಜ್ಞಾಪಿಸ್ಕೊಳ್ತೀನಿ ವಿಶೇಷವಾಗಿ, ಅವ್ರು ರಾಜ್ ಅವ್ರಿಗೆ ಸಹಾಯ ಮಾಡಿದ್ದು ಮತ್ತು ಅವ್ರು ಇಬ್ರಿಗೂ ಓದಿದ್ದು ಬಾಂಧವ್ಯ ಏನು ಅಂತಂದ್ರೆ, ಇದು ಎಲ್ಲ ವೃತ್ತಿಯಲ್ಲೂ ನಡೆಯುವಂಥ ಸಹಜತೆ. ವೃತ್ತಿ ಮಾತ್ಸರ್ಯ ಅಂತನ್ನಿ ಅಥವಾ ಒಬ್ರಿಗೊಬ್ರಿಗೆ ಆಗುವಂಥ ಒಂದು ಈರ್ಷ್ಯೆ ಅಂತ ಅನ್ನೋದನ್ನೇ ಇದು 70s ತುಂಬ ಇತ್ತು ಇದು. ಯಾಕೆಂದರೆ ರಾಜ್ ಅವರು ಪ್ರವರ್ಧಮಾನಕ್ಕೆ ಬರ್ತಿದ್ದ ಕಾಲ ಅಂತ 70s. ಆ ಟೈಮಲ್ಲಿ ಕೆಲವು ಕನ್ನಡ ಪತ್ರಿಕೆಗಳಲ್ಲೇ ಮತ್ತು ಕನ್ನಡ ಮಾಧ್ಯಮದಲ್ಲೇ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಬರೆಯುವಂಥದ್ದು. ಯಾಕೆಂದರೆ ಪಾರ್ವತಮ್ಮನವ್ರು ತುಂಬ ಕೇಳ್ಕೊಂಡಿದ್ರು ಎಲ್ಲ ಪತ್ರಕರ್ತರು, ನೀವು ಪಾತ್ರ ಕ್ರಿಟಿಸೈಸ್ ಮಾಡಿ, ಇದ್ರದ್ದು ಚೆನ್ನಾಗಿ ಬಂದಿಲ್ಲ, ಇದು ಚೆನ್ನಾಗಿಲ್ಲ ಅಂತೇಳಿ ವೈಯಕ್ತಿಕವಾಗಿ ಬರಿಬೇಡಿ ಅಂತ ತುಂಬಾ ಕೇಳ್ಕೊಂತಿದ್ರು. ಬಟ್ ಅದು ನಡೀತಿತ್ತು, ಅವ್ಯಾಹತವಾಗಿ ನಡೀತಿತ್ತು. ಕೆಲವು ಸೆಗ್ಮೆಂಟ್ ಅಲ್ಲಿ ಬರ್ತಿತ್ತು, ಕೆಲವು ಸತಿ ಅವಹೇಳನಕಾರಿ ಎಲ್ಲ ಬರೀತಿದ್ರು. ಅವಾಗ ಸಹಾಯಕ್ಕೆ ಬಂದವರು ನಾಗಿರೆಡ್ಡಿ ಅವರು. ಅದು ಹೇಗೆ ಅಂತೀರಾ, ಅವರು ವಿಜಯ್ ಚಿತ್ರ ಅಂತ ಒಂದು ಸಿನಿಮಾ ಮ್ಯಾಗಝಿನ್, ಅದು ತೆಲುಗುಲು ಬರ್ತಿತ್ತು, ಕನ್ನಡಲ್ಲೂ ಬರ್ತಿತ್ತು. ಇದು ಅವರು ರಾಜ್ಗೋಸ್ಕರನೇ ಅವ್ರು ಏನ್ ಮಾಡಿದ್ರು ಅಂದ್ರೆ, ಕಥಾನಾಯಕನ ಕತೆ ಅಂತ ಹೇಳಿ ಒಂದು ಧಾರಾವಾಹಿ ಶುರು ಮಾಡಿದ್ರು. ಅದರಲ್ಲಿ ರಾಜ್ ಅವರು ಸ್ವಂತ ಲೇಖಕರಿಗೆ ಅವ್ರದ್ದು ಏನು, ಅವ್ರ ಹಿನ್ನೆಲೆ ಏನು, ಅವ್ರದ್ದು ಬಾಲ್ಯ ಹೇಗಿತ್ತು, ಮತ್ತು ಅವ್ರ ತಂದೆ ಒಡನಾಟ, ಮತ್ತು ಸಹನಟರ ಒಡನಾಟ, ಮತ್ತು ಸಿನಿಮಾ ಅವ್ರದ್ದು ಜರ್ನಿ ಹೇಗಿತ್ತು ಅದನ್ನ ಬಗ್ಗೆ 1 to 1 ಹೇಳಿದ್ದಾರೆ. ಈಗಲೂ ಕೂಡ ನಮಗೆ ನಿರೂಪಣೆ ಮಾಡಿದವರು ನಮ್ಮ ಚಿ ಉದಯಶಂಕರ್ ಅವರ ಸೋದರ ಚಿ ದತ್ತರಾಜ್. ಕೆಲವೇ ವರ್ಷಗಳಿಂದ ಅವರು ಕೂಡ ಸಿನಿಮಾ ಡೈರೆಕ್ಟರ್ ಆಗಿದ್ದಾರೆ, ಕೇರಳದ ಸಿನಿಮಾ ಡೈರೆಕ್ಟರ್. ಸೊ ಅವರು ಅದು ಒಂದು ಲೇಖನ ರೂಪದಲ್ಲಿ ಬರೋಕ್ಕೆ ಶುರುವಾಯಿತು. ಅದು ಅವರಿಗೆ ರಾಜ್ಕುಮಾರ್ ಮತ್ತು ಅವ್ರ ಫ್ಯಾಮಿಲಿ ಮತ್ತು ಅವ್ರ ಇದಕ್ಕೆ ತುಂಬಾ ಒಂದು ಏನಂತೀರಾ ಸಹಾಯ ಆಯಿತು. ಯಾಕೆಂದರೆ ತುಂಬ ಒಂಥರ ನೆಗೆಟಿವ್ ಕ್ಯಾಂಪೇನಿಂಗ್ ನಡೀತಿದ್ದ ಕಾಲದಲ್ಲಿ ಇದು ಸ್ವತಃ ರಾಜ್ಕುಮಾರ್ ಅವರೇ ಅವ್ರ ಬಗ್ಗೆ ಹೇಳ್ಕೊಂಡಿದ್ದು ಮತ್ತು ಅದ್ರ ದಾಖಲೆ ಮೂಲಕ ಕೊಡ್ತಾ ಹೋಗಿದ್ದು. ಅದು ತುಂಬ ಅವ್ರಿಗೆ ಒಂದು ಇಮೇಜನ್ನು ಒಂದು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಈಗ ನೆಗೆಟಿವ್ ಇಂಪ್ಯಾಕ್ಟಿಂದ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಯಿತು. ಹಾಗಾಗಿ ಅವರು ನಾಗಿರೆಡ್ಡಿ ಅವ್ರನ್ನ ತುಂಬ ಮನಪೂರ್ವಕವಾಗಿ ಗೌರವಿಸ್ತಾರೆ. ಮತ್ತು ಯಾವಾಗಲೂ ಅವ್ರ ಮನಸ್ಸಿನಲ್ಲಿ ಅವರು ಪ್ರಾತಸ್ಮರಣೆ ಇವರು ರಾಜ್ಕುಮಾರ್ ಅವ್ರಿಗೆ, ನಾಗಿರೆಡ್ಡಿ ಅವರು. ಯಾಕೆಂದರೆ ಇದು ವಿಜಯ್ ಚಿತ್ರದ ಇನ್ನೊಂದೇನು ಅಂತಂದರೆ, ಈಗ ನಾವು ಈ ಥರ ರಿಸರ್ಚರ್ ಸೇರಿರ್ತೀವಿ, ನಮಗೆ ಅದು ತುಂಬ ಒಂದು ಅವ್ರದ್ದು ವಿಜಯ್ ಚಿತ್ರ ಆರ್ಕೈವ್ಸು ನಮಗೊಂದ್ರಿ ಡಾಕ್ಯುಮೆಂಟ್. ಈಗ ನಮ್ಗೆ ಏನೇ ಒಂದು ಇದಾದ್ರೂ ಕೂಡ ಅವ್ರ ಆರ್ಕೈವ್ನಲ್ಲಿ ಅದನ್ನು ಹುಡುಕಿ ನಮ್ಮ ಥರ ಯಾರು ಇದ್ರ ಬಗ್ಗೆ ರಿಸರ್ಚ್ ಅಥವಾ ಇದು ಓದ್ಲಿಕ್ಕೆ ಇಷ್ಟಪಡ್ತಾರೆ, ಅದು ಒಂದು ಡಾಕ್ಯುಮೆಂಟ್ ಆಗಿ ಬಂದಿದೆ. ಇದು ಒಂದು ನಮಗೆ ನಾಗಿರೆಡ್ಡಿ ಅವ್ರ ಕೊಡುಗೆ ಅಂತಲೂ ಹೇಳ್ಬೋದು. ಸೊ ಅವರಿಬ್ರು ಬಾಂಧವ್ಯ ಈ ಥರ ಚೆನ್ನಾಗೋದಕ್ಕೆ ಇದು ಒಂದು ಕಾರಣ. ಸೊ ಅದು ಫಾಲ್ಕೆ ಬಂದಾಗ ಅವ್ರು ತುಂಬ ಹೇಳಿದ್ರು, ನನಗೆ ಬಂತು ಮುಂಚೆ ಆ್ಯಕ್ಚುಲಿ ಇವ್ರು ಬರಬೇಕಿತ್ತು, ಸಿನಿಮಾ ಸ್ಟುಡಿಯೋ ಕಟ್ಟಿದವರು, ಎಷ್ಟೊಂದು ಸಿನಿಮಾಗಳಿಗೆ ಅವಕಾಶ ಮಾಡಿಕೊಟ್ಟವರು, ಇವ್ರಿಗೆ ಬರಬೇಕಿತ್ತು ಅಂತೇಳಿ. ಸೊ ನಾಗಿರೆಡ್ಡಿ ಅವ್ರ ಬಗ್ಗೆ ಅವ್ರಿಗೆ ತುಂಬ ಇದು ವಿಶೇಷವಾದಂಥದ್ದಿತ್ತು.